ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತು ಕುರಿತು ಹಲವಾರು ಮಹಿಳೆಯರಲ್ಲಿ ದೊಡ್ಡ ಗೊಂದಲ ಇದೆ. ಕೆಲವು ಜಿಲ್ಲೆಗಳಲ್ಲಿ ಹಣ ಜಮಾ ಆಗಿದೆ ಎಂದು ಮಾಹಿತಿ ಬರುತ್ತಿದ್ದರೆ, ಆದರೆ ಇನ್ನೂ ಎಲ್ಲ ಜಿಲ್ಲೆಗಳಿಗೆ ಹಣ ಬಂದಿಲ್ಲ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯಾವ ಜಿಲ್ಲೆಗಳಿಗೆ 25ನೇ ಕಂತಿನ ಹಣ ಜಮಾ ಆಗಿದೆ, ಇನ್ನು ಬರದ ಜಿಲ್ಲೆಗಳಿಗೆ ಹಣ ಯಾವಾಗ ಬರುತ್ತದೆ ಎಂಬುದನ್ನು ತಿಳಿಸುತ್ತೇನೆ. ಅದಕ್ಕೂ ಮೊದಲು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, 25ನೇ ಕಂತಿನ 2,000 ರೂಪಾಯಿ ಹಣ ಬಿಡುಗಡೆ ಬಗ್ಗೆ ಹಲವು ಜಿಲ್ಲೆಗಳ ವೀಕ್ಷಕರಿಂದ ಕಮೆಂಟ್ ಬಂದಿದ್ದು, ನಮ್ಮ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎಂದು ತಿಳಿಸುತ್ತಿದ್ದಾರೆ. ಅವುಗಳು ಯಾವುವೆಂದರೆ ರಾಯಚೂರು, ಬೆಂಗಳೂರು ದಕ್ಷಿಣ, ಉಡುಪಿ, ಚಿಕ್ಕಮಗಳೂರು, ಯಾದಗಿರಿ. ಈ ಜಿಲ್ಲೆಗಳಿಗೆ ಹೊರತುಪಡಿಸಿದರೆ ಇನ್ನು ಯಾವ ಜಿಲ್ಲೆಗಳಿಗೂ 25ನೇ ಕಂತಿನ ಹಣ ಜಮಾ ಪ್ರಕ್ರಿಯೆ ಪ್ರಾರಂಭಗೊಂಡಿಲ್ಲ. ಇನ್ನು ಉಳಿದ ಜಿಲ್ಲೆಗಳಿಗೆ ಹಣ ಜಮಾ ಪ್ರಕ್ರಿಯೆ ಶೀಘ್ರದಲ್ಲಿಯೇ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಸರ್ಕಾರ ಯಾವ ಜಿಲ್ಲೆಗಳಿಗೆ ಜಮಾ ಪ್ರಕ್ರಿಯೆ ಪ್ರಾರಂಭವಾಗಿದೆ ಎಂದು ಎಲ್ಲೂ ಅಧಿಕೃತ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಕೇವಲ ವೀಕ್ಷಕರ ಅಭಿಪ್ರಾಯದ ಆಧಾರದ ಮೇಲೆ ನಾವು ಮಾಹಿತಿಯನ್ನು ಇತರ ವೀಕ್ಷಕರಿಗೆ ತಿಳಿಸಬಹುದು. ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಲವಾರು ವೀಕ್ಷಕರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುತ್ತಿದ್ದಾರೆ. ನಮಗೆ 25ನೇ ಕಂತಿನ ಹಣ ಬಂದಿದೆ ಎಂದು. ಆದರೆ ಇದು ಅಧಿಕೃತವಲ್ಲ. 25ನೇ ಕಂತಿನ ಹಣ ಹಂತ ಹಂತವಾಗಿ DBT ವ್ಯವಸ್ಥೆಯ ಮೂಲಕ ಹಾಕುತ್ತಿರುವ ಕಾರಣ ಕೆಲವರಿಗೆ ಮೊದಲು ಹಣ ಬರುವ ಸಾಧ್ಯತೆ ಇದೆ, ಮತ್ತೆ ಉಳಿದವರಿಗೆ ಸದ್ಯದಲ್ಲಿಯೇ ಬರುತ್ತದೆ ಎಂದು ಬ್ಯಾಂಕ್ ಮತ್ತು ಸರ್ಕಾರದ ಮಾಹಿತಿಗಳಿಂದ ಲಭ್ಯವಾಗಿದೆ. ಹಣ ಜಮಾವಣಾ ಪ್ರಕ್ರಿಯೆ ಎಲ್ಲ ಜಿಲ್ಲೆಗಳಿಗೆ ಒಂದೇ ಸಮಯಕ್ಕೆ ಆಗಲ್ಲ. ಬ್ಯಾಂಕ್ ಲಿಂಕ್, ಆಧಾರ್ ಕಾರ್ಡ್ ಲಿಂಕ್ ಮತ್ತು ಹಲವಾರು ಡೇಟಾ ಪ್ರಕ್ರಿಯೆಗಳಿಂದ ಹಂತ ಹಂತವಾಗಿ ಜಮಾವಣೆಯಾಗುತ್ತದೆ. ಸ್ನೇಹಿತರೆ, ನಿಮ್ಮ ಖಾತೆಗೆ 25ನೇ ಕಂತಿನ ಹಣ ಬಂದಿದೆಯಾ ಅಥವಾ ಇಲ್ಲವಾ ಎಂಬುದನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೂ ನಿಮ್ಮ ಖಾತೆಗೆ ಹಣ ಜಮಾವಾಗಿಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಮ್ಮೆ ಚೆಕ್ ಮಾಡಿ. SMS ಅಲರ್ಟ್ ಅಥವಾ DBT ಅಪ್ಡೇಟ್ಗಳ ಮೂಲಕ ನೀವು ಒಂದನ್ನು ಚೆಕ್ ಮಾಡಿ ನೋಡಿ. ಭಯಪಡಬೇಡಿ, ಹಣ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ತಲುಪುವ ಸಾಧ್ಯತೆ ಇದೆ. ಸ್ನೇಹಿತರೆ, ಒಟ್ಟಿಗೆ ಹೇಳಬೇಕೆಂದರೆ 25ನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆದರೆ ಅಧಿಕೃತ ಜಿಲ್ಲಾವಾರು ಪಟ್ಟಿ ಇನ್ನೂ ದೊರೆತಿಲ್ಲ. ಹಾಗಾಗಿ ದಯವಿಟ್ಟು ಭಯಪಡಬೇಡಿ, ನಿಮ್ಮೆಲ್ಲರಿಗೂ ಹಣ ಬಂದೇ ಬರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.